ನೋಡ್ಕೋಬೇಡಿ, ಮೊನ್ನೆ ಹೇಳಿದ ಒಂದು ಟೈಮ್ ರಿಪೀಟ್ ಮಾಡ್ಕೊತೀನಿ. 1 by 1 ಡಿಟರ್ಮಿನೆಂಟ್ ಏನು? 1 by 1 ಡಿಟರ್ಮಿನೆಂಟ್ ಏನು? 1 by 1 ಡಿಟರ್ಮಿನೆಂಟ್ ಏನು? ದಟ್ ನಂಬರ್ ಇಟ್ ಸೆಲ್ಫ್ ಅಲ್ವಾ? ಅದನ್ನ ಕೊಟ್ಟಿದ್ದೀನಿ ನೋಡಿ. 1 by 1 ಡಿಟರ್ಮಿನೆಂಟ್, ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ಒಂದೇ ಎಲಿಮೆಂಟ್ ಇದ್ರೆ 1 by 1 ಡಿಟರ್ಮಿನೆಂಟ್ ಏನು ಬರುತ್ತೆ? ದಟ್ ನಂಬರ್ ಇಟ್ ಸೆಲ್ಫ್ ಬರುತ್ತೆ. 2 by 2 ಡಿಟರ್ಮಿನೆಂಟ್ ಏನು ಬರುತ್ತೆ? 2 by 2 ಡಿಟರ್ಮಿನೆಂಟ್ ಏನು ಬರುತ್ತೆ? A1 ಫಸ್ಟ್ ಡಯಾಗ್ನಲ್ ಎಲಿಮೆಂಟ್ ನ ಮಲ್ಟಿಪ್ಲೈ ಮಾಡ್ಬೇಕಲ್ವಾ? ಇದು ಡಯಾಗ್ನಲ್ ಎಲಿಮೆಂಟ್. A ಇಂಟು ಬಿ ಮೈನಸ್ ಬಿ ಇಂಟು ಸಿ. ನೆಕ್ಸ್ಟ್ 3 by 3 ಡಿಟರ್ಮಿನೆಂಟ್. 3 by 3 ಡಿಟರ್ಮಿನೆಂಟ್ ಏನು ಇಂಪಾರ್ಟೆಂಟ್? ಫಸ್ಟ್ 3 by 3 ಡಿಟರ್ಮಿನೆಂಟ್ ನ ಎಷ್ಟು ವೇಲ್ ಎಕ್ಸ್ಪೆಂಡ್ ಮಾಡಬಹುದು? 3 by 3 ಡಿಟರ್ಮಿನೆಂಟ್ ನ ಎಷ್ಟು ವೇಲ್ ಎಕ್ಸ್ಪೆಂಡ್ ಮಾಡಬಹುದು? 6 ವೇಸ್ ಅಲ್ಲಿ ಎಕ್ಸ್ಪೆಂಡ್ ಮಾಡಬಹುದು. ಯಾವ್ದು? ಅಲಾಂಗ್ ರೋ 1, ರೋ 2, ರೋ 3, ಅಲಾಂಗ್ ಕಾಲಮ್ 1, ಕಾಲಮ್ 2 ಅಂಡ್ ಕಾಲಮ್ 3. ಅದಕ್ಕೆ ಏನು ಇಂಪಾರ್ಟೆಂಟು? ಪಾಸಿಟಿವ್ ನೆಗೆಟಿವ್ ಸೈನ್ ಇಂಪಾರ್ಟೆಂಟ್ ಅಲ್ವಾ? ಫಸ್ಟ್ ರೋ ಸೈನ್ ಏನು? ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್. ಸೆಕೆಂಡ್ ರೋ ಸೈನ್ ಏನು? ನೆಗೆಟಿವ್ ಪಾಸಿಟಿವ್ ನೆಗೆಟಿವ್. ಥರ್ಡ್ ರೋ ಸೈನ್ ಏನು? ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್. ಅಲಾಂಗ್ ಫಸ್ಟ್ ರೋ ಎಕ್ಸ್ಪೆಂಡ್ ಮಾಡಿದ್ರೆ ಸೈನ್ ಏನು ಹಾಕೋಬೇಕು? ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್. ಅಲಾಂಗ್ ಸೆಕೆಂಡ್ ರೋ ಎಕ್ಸ್ಪೆಂಡ್ ಮಾಡಿದ್ರೆ ಏನು ಹಾಕೋಬೇಕು? ನೆಗೆಟಿವ್ ಪಾಸಿಟಿವ್ ನೆಗೆಟಿವ್. ಅಲಾಂಗ್ ಥರ್ಡ್ ರೋ ಎಕ್ಸ್ಪೆಂಡ್ ಮಾಡಿದ್ರೆ ಏನು ಹಾಕೋಬೇಕು? ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್. ಅಥವಾ ಫಸ್ಟ್ ಕಾಲಮ್ ಹಾಕಿದ್ರೆ ಸೇಮ್, ಸೆಕೆಂಡ್ ಕಾಲಮ್ ತೆಗೆದ್ರು ಸೇಮ್, ಥರ್ಡ್ ಕಾಲಮ್ ತೆಗೆದ್ರು ಸೇಮ್. ಫಸ್ಟ್ ರೋ ಸೆಕೆಂಡ್, ಫಸ್ಟ್ ರೋಗೆ ಫಸ್ಟ್ ಕಾಲಮ್ಗೆ ಸೇಮ್ ಸೈನ್ ಬರುತ್ತೆ. ಫಸ್ಟ್ ರೋ ಎಕ್ಸ್ಪೆಂಡ್ ಮಾಡಿದ್ರು ಸೇಮ್ ಸೈನ್ ಬರುತ್ತೆ. ಫಸ್ಟ್ ಕಾಲಮ್ ಅಲ್ಲಿ ಎಕ್ಸ್ಪೆಂಡ್ ಮಾಡಿದ್ರು ಸೇಮ್ ಸೈನ್ ಬರುತ್ತೆ. ಸೆಕೆಂಡ್ ರೋ ಅಲ್ಲಿ ಎಕ್ಸ್ಪೆಂಡ್ ಮಾಡಿದ್ರು ಸೇಮ್ ಸೈನ್ ಬರುತ್ತೆ. ಸೆಕೆಂಡ್ ಕಾಲಮ್ ಅಲ್ಲಿ ಎಕ್ಸ್ಪೆಂಡ್ ಮಾಡಿದ್ರು ಸೇಮ್ ಸೈನ್ ಬರುತ್ತೆ. ಥರ್ಡ್ ರೋ ಅಲ್ಲಿ ಎಕ್ಸ್ಪೆಂಡ್ ಮಾಡಿದ್ರು ಸೇಮ್ ಸೈನ್ ಬರುತ್ತೆ, ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್. ಥರ್ಡ್ ಕಾಲಮ್ ಅಲ್ಲಿ ಎಕ್ಸ್ಪೆಂಡ್ ಮಾಡಿದ್ರೆ ಏನು ಬರುತ್ತೆ? ಸೇಮ್ ಸೈನ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ಕೇಳಿಸ್ಕೊಳ್ಳಿ. ಸಿಂಗ್ಯುಲರ್ ಅಂಡ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಸಿಂಗ್ಯುಲರ್ ಅಂಡ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಯ್ತಾ? ವಾಟ್ ಇಸ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್? ಸಿಂಗ್ಯುಲರ್ ಅಂದ್ರೆ ಏನು? ಎ ಮ್ಯಾಟ್ರಿಕ್ಸ್ ಎ ಇಸ್ ಸೆಡ್ ಟು ಬಿ ಸಿಂಗ್ಯುಲರ್. ಎ ಮ್ಯಾಟ್ರಿಕ್ಸ್ ಎ ಇಸ್ ಸೆಡ್ ಟು ಬಿ ಸಿಂಗ್ಯುಲರ್ ಇಫ್ ಡಿಟರ್ಮಿನೆಂಟ್ ಎ ಇಸ್ ಈಕ್ವಲ್ ಟು 0. ಒಂದು ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಎ 0 ಬಂದ್ರೆ ಅದನ್ನ ಏನಂತ ಕರಿತೀಯ? ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಅದೇ ಮ್ಯಾಟ್ರಿಕ್ಸ್ ನಾನ್ ಸಿಂಗ್ಯುಲರ್ ಆಗ್ಬೇಕಂದ್ರೆ, ಅದೇ ಮ್ಯಾಟ್ರಿಕ್ಸ್ ನಾನ್ ಸಿಂಗ್ಯುಲರ್ ಆಗ್ಬೇಕಂದ್ರೆ ಡಿಟರ್ಮಿನೆಂಟ್ ಎ ನಾಟ್ ಈಕ್ವಲ್ ಟು 0 ಬರಬೇಕು. ಒಂದು ಮ್ಯಾಟ್ರಿಕ್ಸ್ ನ ಸಿಂಗ್ಯುಲರ್ ಅಥವಾ ನಾನ್ ಸಿಂಗ್ಯುಲರ್ ಹೇಳೋದು, ಒಂದು ಮ್ಯಾಟ್ರಿಕ್ಸ್ ನ ಸಿಂಗ್ಯುಲರ್ ಅಥವಾ ನಾನ್ ಸಿಂಗ್ಯುಲರ್ ಹೇಳೋದು ಬೇಸ್ಡ್ ಆನ್ ದ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್. ಅರ್ಥ ಆಗ್ತಿದೆಯಾ? ಡಿಟರ್ಮಿನೆಂಟ್ ವ್ಯಾಲ್ಯೂ ಮೇಲೆ ಒಂದು ಮ್ಯಾಟ್ರಿಕ್ಸ್ ನ ಸಿಂಗ್ಯುಲರ್ ಅಥವಾ ನಾನ್ ಸಿಂಗ್ಯುಲರ್ ಅಂತ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್ ಕಂಡೀಷನ್. ನಿಮ್ ಸಿಇಟಿಗೆ ಒಂದು ವರ್ಡ್ ಸ್ಲೈಟ್ಲಿ ಆಡ್ ಮಾಡಿರ್ತಾನೆ, ಎ ಇಸ್ ಅ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಥವಾ ಎ ಇಸ್ ಅ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಮುಂದೆ ಕ್ವಶನ್ ಸಾಲ್ವ್ ಮಾಡ್ತಾ ಗೊತ್ತಾಗುತ್ತೆ ನಿಮ್ಗೆ. ಅರ್ಥ ಆಗ್ತಿದೆಯಾ? ಸಿಂಗ್ಯುಲರ್ ಅಂದ್ರೆ ಏನು? ಡಿಟರ್ಮಿನೆಂಟ್ 0. ನಾನ್ ಸಿಂಗ್ಯುಲರ್ ಅಂದ್ರೆ ಏನು? ಡಿಟರ್ಮಿನೆಂಟ್ ನಾಟ್ ಈಕ್ವಲ್ಸ್ ಟು 0. ಒಂದು ಮ್ಯಾಟ್ರಿಕ್ಸ್ ಕೊಟ್ರೆ ಎ ಇಸ್ ಈಕ್ವಲ್ ಟು 1 2 3 4 ಅಂತ ಕೊಡ್ತೀನಿ. ಈ ಮ್ಯಾಟ್ರಿಕ್ಸ್ ಸಿಂಗ್ಯುಲರ್ ನಾನ್ ಸಿಂಗ್ಯುಲರಾ? ಈ ಮ್ಯಾಟ್ರಿಕ್ಸ್ ಸಿಂಗ್ಯುಲರ್ ನಾನ್ ಸಿಂಗ್ಯುಲರಾ? ಸಿಂಗ್ಯುಲರ್ ನಾನ್ ಸಿಂಗ್ಯುಲರ್ ಹೇಳಲಿಕ್ಕೆ ಏನ್ ಕಂಡುಹಿಡಬೇಕು ನೀವು? ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡ್ಬೇಕು. ಡಿಟರ್ಮಿನೆಂಟ್ ಏನ್ ಬರುತ್ತೆ? 1 4 4 minus 3 2 6. It will be -2. -2 ಅಂದ್ರೆ ಏನು? ಡೆಫಿನೆಟ್ಲಿ ನಾಟ್ ಈಕ್ವಲ್ ಟು 0 ಅಲ್ವಾ? ಡಿಟರ್ಮಿನೆಂಟ್ ನಾಟ್ ಈಕ್ವಲ್ ಟು 0 ಬಂದ್ರೆ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್? ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ನೆನಪಿರ್ಲಿ, ಡಿಟರ್ಮಿನೆಂಟ್ ಕಂಡೀಷನ್ ಮೇಲೆ ಮ್ಯಾಟ್ರಿಕ್ಸ್ ನ ಸಿಂಗ್ಯುಲರ್ ಅಥವಾ ನಾನ್ ಸಿಂಗ್ಯುಲರ್ ಹೇಳೋದು. ಡಿಟರ್ಮಿನೆಂಟ್ ನ ಸಿಂಗ್ಯುಲರ್ ನಾನ್ ಸಿಂಗ್ಯುಲರ್ ಹೇಳಲ್ಲ. ಅರ್ಥ ಆಗ್ತಿದೆಯಾ? ಡಿಟರ್ಮಿನೆಂಟ್ ನ ಸಿಂಗ್ಯುಲರ್ ನಾನ್ ಸಿಂಗ್ಯುಲರ್ ಹೇಳಲ್ಲ. ಯಾವುದಕ್ಕೆ ಸಿಂಗ್ಯುಲರ್ ನಾನ್ ಸಿಂಗ್ಯುಲರ್ ಹೇಳೋದು? ಮ್ಯಾಟ್ರಿಕ್ಸ್ಗೆ, ಬೇಸ್ಡ್ ಆನ್ ದ ಕಂಡೀಷನ್ ಆಫ್ ಡಿಟರ್ಮಿನೆಂಟ್. ಅರ್ಥ ಆಗ್ತಿದೆಯಾ? ಕೊಟ್ಟಿದ್ದೀನಿ ನೋಡಿ, ಅಲ್ಲಿ ಕೊಟ್ಟಿದ್ದೀನಿ ನಿಮಗೆ, ಕೊಟ್ಟಿದ್ದೀನಲ್ವಾ? ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಆ ಮ್ಯಾಟ್ರಿಕ್ಸ್ ಎ ಇಸ್ ಸೆಡ್ ಟು ಬಿ ಎಂತದ್ದು? ಆ ಮ್ಯಾಟ್ರಿಕ್ಸ್ ಹೂಸ್ ಡಿಟರ್ಮಿನೆಂಟ್ ಇಸ್ 0. ಒಂದು ಮ್ಯಾಟ್ರಿಕ್ಸ್ ನ ಡಿಟರ್ಮಿನೆಂಟ್ 0 ಬಂದ್ರೆ ಆ ಮ್ಯಾಟ್ರಿಕ್ಸ್ ಏನಂತ ಹೇಳ್ತೀವಿ? ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಆ ಮ್ಯಾಟ್ರಿಕ್ಸ್ ಹೂಸ್ ಡಿಟರ್ಮಿನೆಂಟ್ ನಾನ್ 0 is called as ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಇಂಪಾರ್ಟೆಂಟ್ ಕಂಡೀಷನ್, ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ಗೆ ಡಿಟರ್ಮಿನೆಂಟ್ ಇದು ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ. ಯಾವ ಮ್ಯಾಟ್ರಿಕ್ಸ್ಗೆ? ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ಗೆ ಏನ್ ಎಕ್ಸಿಸ್ಟ್ ಆಗಲ್ಲ? ಇನ್ವರ್ಸ್ ಎಕ್ಸಿಸ್ಟ್ ಆಗಲ್ಲ. ಯಾಕೆ? ಮುಂದೆ ಹೇಳ್ತೀನಿ. ಎ ಇನ್ವರ್ಸ್ ಫಾರ್ಮುಲಾ ಇರೋದೇನು? 1 divided by ಡಿಟರ್ಮಿನೆಂಟ್ ಎ ಇಂಟು ಅಡ್ಜಾಯಿಂಟ್ ಎ. ಹಾಗೆ ಡಿಟರ್ಮಿನೆಂಟ್ 0 ಅಂದ್ರೆ ಡಿನಾಮಿನೇಟರ್ 0 ಅಲ್ವಾ? ಡಿನಾಮಿನೇಟರ್ 0 ಆದ್ರೆ ಹೋಲ್ ಟರ್ಮ್ ಏನಾಗುತ್ತೆ? ನಾಟ್ ಡಿಫೈನ್ಡ್ ಆಗುತ್ತೆ. ದೇರ್ಫೋರ್
ಎ ಇನ್ವರ್ಸ್ ಎಕ್ಸಿಸ್ಟ್ ಆಗ್ಬೇಕಂದ್ರೆ ಎ ಏನಾಗಿರ್ಬೇಕು, ಮಸ್ಟ್ ಬಿ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಮುಂದೆ ಅದು ಎ ಇನ್ವರ್ಸ್ ಕೇಸಲ್ಲಿ ನಾನು ಹೇಳ್ತೀನಿ, ಆಯ್ತಾ. ನೆಕ್ಸ್ಟ್ ಮೈನರ್ಸ್ ಅಂಡ್ ಕೋಫ್ಯಾಕ್ಟರ್ಸ್. ಇದೆಲ್ಲ ಏನಕ್ಕೆ ಇಂಪಾರ್ಟೆಂಟು? ಮೈನರ್ ಮತ್ತು ಕೋಫ್ಯಾಕ್ಟರ್. ಮೈನರ್ಸ್ ಅಂಡ್ ಕೋಫ್ಯಾಕ್ಟರ್ಸ್ ಏನಕ್ಕೆ ಇಂಪಾರ್ಟೆಂಟು? ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಅಲ್ವಾ. ವಾಟ್ ಇಸ್ ಅಡ್ಜಾಯಿಂಟ್? ಕೋಫ್ಯಾಕ್ಟರ್ ಮ್ಯಾಟ್ರಿಕ್ಸ್ಗೆ ಟ್ರಾನ್ಸ್ಪೋಸ್ ತೆಗೆದ್ರೆ ಏನ್ ಸಿಗುತ್ತೆ? ಅಡ್ಜಾಯಿಂಟ್ ಸಿಗುತ್ತೆ. ವಾಟ್ ಇಸ್ ಕೋಫ್ಯಾಕ್ಟರ್? ಕೋಫ್ಯಾಕ್ಟರ್ ಯಾವ್ದಕ್ಕೆ ಹೇಳೋದು? ಮ್ಯಾಟ್ರಿಕ್ಸ್ ಅಲ್ಲಿರೋ ಒಂದು ಎಲಿಮೆಂಟ್ಗೆ ಹೇಳೋದು. ಕೋಫ್ಯಾಕ್ಟರ್ ಯಾವ್ದಕ್ಕೆ ಹೇಳೋದು? ಮ್ಯಾಟ್ರಿಕ್ಸ್ ಅಲ್ಲಿರೋ ಒಂದು ಎಲಿಮೆಂಟ್ಗೆ ಹೇಳೋದು. ನೆನಪಿದೆಯಾ? ಮೈನರ್ನ ಹೇಗೆ ಡಿನೋಟ್ ಮಾಡ್ತೀನಿ? ಮೈನರ್ ಅಂಡ್ ಕೋಫ್ಯಾಕ್ಟರ್. ಮೈನರ್ನ ಹೇಗೆ ಡಿನೋಟ್ ಮಾಡ್ತೀವಿ? ಮೈನರ್ನ ಹೇಗೆ ಡಿನೋಟ್ ಮಾಡ್ತೀವಿ? ಕೋಫ್ಯಾಕ್ಟರ್ನ ಹೇಗೆ ಡಿನೋಟ್ ಮಾಡ್ತೀವಿ? ಮೈನರ್ ಇಸ್ ಡಿನೋಟೆಡ್ ಬೈ ಎಂ ಐ ಜೆ. ಕೋಫ್ಯಾಕ್ಟರ್ ಇಸ್ ಡಿನೋಟೆಡ್ ಬೈ ಎ ಐ ಜೆ ಅಲ್ವಾ. ಫಾರ್ ಎಕ್ಸಾಂಪಲ್ ಒಂದು ಮ್ಯಾಟ್ರಿಕ್ಸ್ ತಗೋ, 3/3 ಕೊಡ್ಲಾ? A is equal to 1 2 3 4 5 6 7 8 9. ಕೇಳಿಸ್ಕೊ ಇಲ್ಲಿ. ಕೋಫ್ಯಾಕ್ಟರ್ ಆಫ್ 2 ಕೇಳಿದೆ ಅನ್ಕೋ. ಕೋಫ್ಯಾಕ್ಟರ್ ಆಫ್ 2 ಕೇಳಿದೆ ಅನ್ಕೋ. ಈ ಎಲಿಮೆಂಟ್ಗೆ ಕೋಫ್ಯಾಕ್ಟರ್ ಕಂಡಿಡಿ. ಆ ಎಲಿಮೆಂಟ್ ರೋನ, ಆ ಎಲಿಮೆಂಟ್ ಇರಲು ಕಾಲಮ್ನ ಡಿಲೀಟ್ ಮಾಡ್ಬೇಕು. ಯಾವ ರೋಲ್ ಇದೆ? ಫಸ್ಟ್ ರೋಲ್ ಇದೆ, ಫಸ್ಟ್ ಕಾಲಮ್ ಅಲ್ಲಿ ಇದೆ. ಬಿಟ್ರೆ ಒಳ್ಳೆ ಡಿಟರ್ಮಿನೆಂಟ್ ಯಾವ್ದು ನನಗೆ? 4 6 7 9. ಏನ್ ಬರುತ್ತೆ ಡಿಟರ್ಮಿನೆಂಟ್ ಇದ್ರದು? 36 ಮೈನಸ್ 42 ನಾ ಏನ್ ಬರುತ್ತೆ ಆನ್ಸರು? ಸರಿ ಬರುತ್ತೆ ಅಲ್ವಾ? 36 ಮೈನಸ್ 42 ಏನ್ ಬರುತ್ತೆ ಆನ್ಸರು? -6. ಹಾಗೆ ಕೋಫ್ಯಾಕ್ಟರ್ ಆಫ್ 2 ಏನು? -6. ಕೋಫ್ಯಾಕ್ಟರ್ ಅಲ್ಲ, ಸಾರಿ, ಏನು? ಮೈನರ್ ಆಫ್ 2 ಏನು? -6. ಅಂದ್ರೆ M12 ಅಂತ ಬರೀತೀನಲ್ವಾ ಇದನ್ನ. ಏನ್ M12 ಅಂದ್ರೆ? ಮೈನರ್ ಆಫ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್ ಯಾವುದು? 2. ದೇರ್ಫಾರ್ ಮೈನರ್ ಆಫ್ M12 ಅಂದ್ರೆ ಮೀನಿಂಗ್ ಏನು? ಮೈನರ್ ಆಫ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್. ಏನ್ ಮಾಡ್ಬೇಕು? ಒಂದು ಎಲಿಮೆಂಟ್ ಗೆ ಮೈನರ್ ಕೇಳಿದ್ರೆ ಆ ಎಲಿಮೆಂಟ್ ಇಲ್ಲಿ ರೋನ, ಆ ಎಲಿಮೆಂಟ್ ಇರೋ ಕಾಲಮ್ ನ ಡಿಲೀಟ್ ಮಾಡಿ, ಉಳಿದಿರೋ ಎಲಿಮೆಂಟ್ ಏನ್ ತೆಗಿಬೇಕು? ಡಿಟರ್ಮಿನೆಂಟ್ ತೆಗಿಬೇಕು. ಅದೇ ನಾನು M31 ಕೇಳಿದ್ರೆ ಏನ್ ಬರುತ್ತೆ ಆನ್ಸರು? ಇಲ್ಲಿ ಬರಿಲ್ಲ. M31 ಕೇಳಿದ್ರೆ ಏನ್ ಬರುತ್ತೆ ಆನ್ಸರ್? ಏನಿದ್ರ ಮೀನಿಂಗ್? M31 ಮೀನಿಂಗ್ ಏನು? ಮೈನರ್ ಆಫ್ ಥರ್ಡ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್. ಮೈನರ್ ಆಫ್ ಥರ್ಡ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್. ಥರ್ಡ್ ರೋ ಫಸ್ಟ್ ಕಾಲಮ್ ಅಲ್ಲಿ ಯಾವ ಎಲಿಮೆಂಟ್ ಇದೆ? 7. ಅಂದ್ರೆ ಮೈನರ್ ಆಫ್ 7 ಕೇಳ್ದಂಗೆ ಅಲ್ವೇನೋ? 7 ಯಾವ ರೋಲ್ ಇದೆ? ಥರ್ಡ್ ರೋ. ಯಾವ ಕಾಲಮ್ ಅಲ್ಲಿ ಇದೆ? ಫಸ್ಟ್ ಕಾಲಮ್. ಥರ್ಡ್ ರೋ ಫಸ್ಟ್ ಕಾಲಮ್ ಡಿಲೀಟ್ ಮಾಡ್ತೀವಿ. ಉಳಿ ಬರೋದು ಡಿಟರ್ಮಿನೆಂಟ್ ಯಾವುದು? 1 2 4 5. ಆನ್ಸರ್ ಏನ್ ಬರುತ್ತೆ? 5 ಮೈನಸ್ 8 ಇಟ್ ವಿಲ್ ಬಿ -3. ಗೊತ್ತಾಯ್ತಲ್ವಾ? ಹಾಗಿದ್ರೆ ಮೈನರ್ ಆಫ್ 6 ಹೇಳಿ. ಬೇಗ ಹೇಳ್ಬೇಕು, ಹಾಗೆ ತಲೆಯಲ್ಲಿ ಯೋಚನೆ ಮಾಡಿ. ವಾಟ್ ಇಸ್ ಮೈನರ್ ಆಫ್ 6? ಮೈನರ್ ಆಫ್ 6 ವರ್ಕ್ ಮಾಡಿ ರಫಲ್ ಬೇಗ. ನಿಮಗೆ MCQ ಅಲ್ಲಿ ಮೈನರ್ ಆಫ್ 2 ಅಂತ ಕೇಳಿದ್ರೆ ಏನ್ ಬರೀತೀರಾ? ಶಾರ್ಟ್ ಕಟ್ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಓಕೆ. ಮೈನರ್ ಕೋಫ್ಯಾಕ್ಟರ್ ಗೊತ್ತಿರಬೇಕಾಯ್ತಾ? ಮೈನರ್ ಆಫ್ 6 ಅಂದ್ರೆ ಏನ್ ಬರೀತೀರಾ? ಡಿಟರ್ಮಿನೆಂಟ್ ಏನ್ ಬರುತ್ತೆ ಹೇಳಿ ಸಾಕು ನನಗೆ? 1 2 7 8 ಅಂದ್ರೆ 1 8 8 ಮೈನಸ್ 14. ಆನ್ಸರ್ ಏನ್ ಬರುತ್ತೆ? ಇಟ್ ಇಸ್ ಏನ್ ಬರುತ್ತೆ? -6 ಬರುತ್ತೆ. ಗೊತ್ತಾಯ್ತಲ್ವಾ? ಇಟ್ ಈಸ್ ಅಬೌಟ್ ಕೋಫ್ಯಾಕ್ಟರ್. ಇಟ್ ಈಸ್ ಅಬೌಟ್ ಕೋಫ್ಯಾಕ್ಟರ್. ಗೊತ್ತಾಯ್ತಲ್ವಾ? ಕೋಫ್ಯಾಕ್ಟರ್ ಅಂದ್ರೆ ಏನಿಲ್ಲ, ಜಸ್ಟ್ ಆ ಎಲಿಮೆಂಟ್ ನ ಡಿಲೀಟ್ ಮಾಡಬೇಕು. ನೋಡಿ, ಮೈನರ್ಗೆ ಪಾಸಿಟಿವ್ ನೆಗೆಟಿವ್ ಬಗ್ಗೆ ಮಾತಾಡಲ್ಲ. ಮೈನರ್ಗೆ ಯಾವ್ದ್ರ ಬಗ್ಗೆ ಮಾತಾಡಲ್ಲ? ಪಾಸಿಟಿವ್ ನೆಗೆಟಿವ್ ಬಗ್ಗೆ ಮಾತಾಡಲ್ಲ. ಜಸ್ಟ್ ಆ ಎಲಿಮೆಂಟ್ ಇರೋ ರೋನ ಡಿಲೀಟ್ ಮಾಡಬೇಕು, ಕಾಲಮ್ ನ ಡಿಲೀಟ್ ಮಾಡಬೇಕು. ರೋನ ಕಾಲಮ್ ನ ಡಿಲೀಟ್ ಮಾಡಿ ಆ ಎಲಿಮೆಂಟ್ ಉಳಿದಿರೋ ಎಲಿಮೆಂಟ್ ಗಳು ಏನ್ ಬರಬೇಕು? ಡಿಟರ್ಮಿನೆಂಟ್ ಬರಬೇಕು. ನೆಕ್ಸ್ಟ್ ಕೋಫ್ಯಾಕ್ಟರ್. ಇದನ್ನೇ ಆಗ್ತದೆ ಕೋಫ್ಯಾಕ್ಟರ್. ಏನು ಕೋಫ್ಯಾಕ್ಟರ್ ಅಂದ್ರೆ? ಮೈನರ್ ಕಂಡುಹಿಡಿದ್ವಲ್ವಾ? ಮೈನರ್ ಫೈಂಡ್ ಔಟ್ ಮಾಡಿದ್ವಲ್ವಾ? ಮೈನರ್ ಫೈಂಡ್ ಔಟ್ ಮಾಡಿರೋದಕ್ಕೆ ಪಾಸಿಟಿವ್ ನೆಗೆಟಿವ್ ಸೈನ್ ಹಾಕಿದ್ರೆ ಕೋಫ್ಯಾಕ್ಟರ್ ಸಿಗುತ್ತೆ. ಹೇಳೋದು ಅರ್ಥ ಆಗ್ತಿದ್ಯಾ? ಇವಾಗಷ್ಟೇ ಸೈನ್ ಕನ್ವೆನ್ಷನ್ ಹೇಳಿದೆ. ಏನ್ ಸೈನ್ ಕನ್ವೆನ್ಷನ್? ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ಸೈನ್ ಕನ್ವೆನ್ಷನ್. ಈಗ ಇವಾಗಲಷ್ಟೇ ಕೊಟ್ಟೆ. ಇದು ಅದೇ ಮ್ಯಾಟ್ರಿಕ್ಸ್ ತಗೋ. A is equal to
1 2 3 4 5 6 7 8 9 ತಗೋ. ಇದೇ ಮ್ಯಾಟ್ರಿಕ್ಸ್ ತಗೋ. ಅರ್ಥ ಆಗ್ತಿದ್ಯಾ? ಇವಾಗಷ್ಟೇ ಮೈನರ್ ಕಂಡಿಡಿದ್ವಿ. ಮೈನರ್ ಆಫ್ ಏನೋ ಕಂಡಿಡಿದ್ವಲ್ಲ, ಮೈನರ್ ಆಫ್ ಇದಲ್ವ ಹೇಳಿದ್ದು, 6 ಅಲ್ವ ಹೇಳಿದ್ದು, ಏನದು ಸೆಕೆಂಡ್ ಕಾಲಮ್ ಥರ್ಡ್ ರೋ. ಮೈನರ್ ಆಫ್ 2 3 ಏನ್ ಬರುತ್ತೆ, ಏನ್ ಬಂತ ಆನ್ಸರು? -6 ಬಂತಲ್ವಾ? ಅದೇ ನಾನು ಕೋ ಫ್ಯಾಕ್ಟರ್ ಅಂತ ಕೇಳಿದ್ರೆ ಏನಂತ ಕೇಳಿದ್ರೆ, ಕೋ ಫ್ಯಾಕ್ಟರ್ ಆಫ್ 6 ಅಂತ ಕೇಳಿದ್ರೆ ಇಟ್ ಈಸ್ ಡಿನೋಟೆಡ್ ಬೈ ಮೈನರ್ ಅಂದ್ರೆ MIJ, ಕೋ ಫ್ಯಾಕ್ಟರ್ ಅಂದ್ರೆ AIJ. ಇಟ್ ಈಸ್ ಡಿನೋಟೆಡ್ ಬೈ A6 ಯಾವ ಕಾಲಮ್ ಅಲ್ಲಿ ಇದೆ? ಸೆಕೆಂಡ್ ರೋ ಅಲ್ಲಿ ಇದೆ, ಥರ್ಡ್ ಕಾಲಮ್ ಅಲ್ಲಿ ಇದೆ. ಹಾಗಾದ್ರೆ A 2 3 ಅಂದ್ರೆ ಮೀನಿಂಗ್ ಏನು? ಕೋ ಫ್ಯಾಕ್ಟರ್ ಆಫ್ ಸೆಕೆಂಡ್ ರೋ ಥರ್ಡ್ ಕಾಲಮ್ ಎಲಿಮೆಂಟ್. ಕೋ ಫ್ಯಾಕ್ಟರ್ ಆಫ್ ಸೆಕೆಂಡ್ ರೋ ಥರ್ಡ್ ಕಾಲಮ್ ಎಲಿಮೆಂಟ್. ಮೈನರ್ ನ M ಇಂದ ಬರ್ದ್ವಿ, ಕೋ ಫ್ಯಾಕ್ಟರ್ ನ C ಇಂದ ಬರಬಹುದಿತ್ತಲ್ವಾ? ಹೌದು ತಾನೆ? ಮೈನರ್ ಏನಂತ ಡಿನೋಟ್ ಮಾಡಿದ್ವಿ? M ಇಂದ ಡಿನೋಟ್ ಮಾಡಿದ್ವಿ. ಕೋ ಫ್ಯಾಕ್ಟರ್ ನ C ಇಂದ ಬರಬಹುದಿತ್ತಲ್ವಾ? C ಬದಲು A ಯಾಕೆ ಬರಿತಾ ಇದೀವಿ? C ಬದಲು A ಯಾಕೆ ಬರಿತಾ ಇದೀವಿ ಅಂತ ಹೇಳಿದ್ರೆ, ಕೋ ಫ್ಯಾಕ್ಟರ್ ಎಲ್ಲಿ ಯೂಸ್ ಮಾಡ್ಕೊಳ್ತೀವಿ? ಕೋ ಫ್ಯಾಕ್ಟರ್ ಎಲ್ಲಿ ಯೂಸ್ ಮಾಡ್ಕೊಳ್ತೀವಿ? ಅಡ್ಜಾಯಿಂಟ್ ಅಲ್ಲಿ ಯೂಸ್ ಮಾಡ್ತೀವಿ. ಕೋ ಫ್ಯಾಕ್ಟರ್ ಎಲ್ಲಿ ಯೂಸ್ ಮಾಡ್ತೀವಿ? ಅಡ್ಜಾಯಿಂಟ್ ಅಲ್ಲಿ ಯೂಸ್ ಮಾಡ್ತೀವಿ. ದೇರ್ಫೋರ್ A ಇಂದ ಡಿನೋಟ್ ಮಾಡ್ತಿದ್ವಿ. ಅರ್ಥ ಆಗ್ತಿದ್ಯಾ? ಏನಿಲ್ಲ, ಮೈನರೇ ಬರೀತ್ಯಾ, ಏನ್ ಬರೀತ್ಯಾ ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ. ಕೋ ಫ್ಯಾಕ್ಟರ್ ಇಸ್ ನಥಿಂಗ್ ಬಟ್ ಮೈನರೇ ಬರೀತ್ಯಾ. ಮೈನರ್ಗೆ ಈ ಸೈನ್ ಕನ್ವೆನ್ಷನ್ ಹಾಕ್ಬೇಕು. ಏನಾಗಬೇಕು? ಸೈನ್ ಕನ್ವೆನ್ಷನ್. ಸೆಕೆಂಡ್ ರೋ ಥರ್ಡ್ ಕಾಲಮ್ಗೆ ಏನ್ ಸೈನ್ ಕನ್ವೆನ್ಷನ್ ಇದೆ? ನೆಗೆಟಿವ್ ಸೈನ್. ಹಾಗಾದ್ರೆ ಏನ್ ಬರುತ್ತೆ ಆನ್ಸರು? ಸೈನ್ ಕನ್ವೆನ್ಷನ್ ಆಗ್ತೀಯಾ? ಮೈನರ್ ಆಫ್ M 2 3 ಏನ್ ಬಂದಿದೆ ಆನ್ಸರು? -6 ಬಂದಿದೆ. ಇಟ್ ವಿಲ್ ಬಿ +6. ಇಟ್ ಈಸ್ ಕೋ ಫ್ಯಾಕ್ಟರ್ ಆಫ್ 2 3. ಕೋ ಫ್ಯಾಕ್ಟರ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸೈನ್ಡ್ ಮೈನರ್. ಕೋ ಫ್ಯಾಕ್ಟರ್ ಏನಂತ ಹೇಳ್ತೀವಿ? ಸೈನ್ಡ್ ಮೈನರ್. ಯಾವ ಸೈನ್ ಹಾಕ್ತೀವಿ? A ಸೈನ್. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಹಾಗಿದ್ರೆ ಒಂದು ಮ್ಯಾಟ್ರಿಕ್ಸ್ ಕೊಡುತ್ತೆ ನಿಮಗೆ. A is equal to 1 2 3 4. ಫೈಂಡ್ ಔಟ್ A11. ಬೇಗ ಹೇಳ್ಬೇಕು ಆನ್ಸರ್, ಆಯ್ತಾ? ಬೇಗ ಮಾಡಿ. ಫೈಂಡ್ ಔಟ್ A11, A12, A21, A22. ಫೈಂಡ್ ಔಟ್ A11, A21, A12, A22. 4 ಎಲಿಮೆಂಟ್ಗೆ ಮೈನರ್ ನ ಫೈಂಡ್ ಔಟ್ ಮಾಡಿ, ಸಾರಿ ಕೋ ಫ್ಯಾಕ್ಟರ್ ನ ಫೈಂಡ್ ಔಟ್ ಮಾಡಿ. ಫಸ್ಟ್ ಇಲ್ಲಿ ನೋಡಿ, ಇಲ್ಲಿ ಸೈನ್ ತಿಳ್ಕೋಬೇಕು. ಸೈನ್ ಏನೋ 2/2ಗೆ ಪಾಸಿಟಿವ್ ನೆಗೆಟಿವ್ ನೆಗೆಟಿವ್ ಪಾಸಿಟಿವ್. ಕೇಳಿಸ್ಕೊಳ್ಳಿ ಇಲ್ಲಿ. ಏನು A11 ಅಂದ್ರೆ ಸೈನ್ ನೋಡ್ಬೇಕು. ಸೈನ್ ಯಾವ್ದಿದೆ? +M11. A12 ಅಂದ್ರೆ ಸೈನ್ ಏನಿದೆ? ನೆಗೆಟಿವ್ ಸೈನ್, -M12. A21 ಅಂದ್ರೆ ಏನಿದೆ? -M21. ಇಲ್ಲಿ +M22. ಮೈನರ್ ನ ಕಂಡು ಹಿಡಿದು ಎಲಿಮೆಂಟ್ ನ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು. A11 ಏನ್ ಬರುತ್ತೆ? 4 ಬರುತ್ತೆ, +4 ಬರುತ್ತೆ. ನೆಕ್ಸ್ಟ್ A12 ಏನ್ ಬರುತ್ತೆ? -3 ಬರುತ್ತೆ. A21 ಏನ್ ಬರುತ್ತೆ? ಏನ್ ಬರುತ್ತೆ? -4. ನೆಕ್ಸ್ಟ್ A22 ಏನ್ ಬರುತ್ತೆ? ಇಟ್ ವಿಲ್ ಬಿ +1. A21 -2 ಅಲ್ವಾ? A21 ಏನ್ ಬರುತ್ತೆ? -2. ಗೊತ್ತಾಯ್ತಾ? 2/2ಗೆ. ಕೇಳಿಸ್ಕೊಳ್ಳಿ, ಇದನ್ನೇ ಒಂದು ಮ್ಯಾಟ್ರಿಕ್ಸ್ ಫಾರ್ಮೆಟ್ ಅಲ್ಲಿ ಬರೆದ್ರೆ ದಟ್ ಇಸ್ ಕಾಲ್ಡ್ ಕೋ ಫ್ಯಾಕ್ಟರ್ ಮ್ಯಾಟ್ರಿಕ್ಸ್. ಕೇಳಿಸ್ಕೊಳ್ಳಿ, ಒಂದು ಮ್ಯಾಟ್ರಿಕ್ಸ್ಗೆ ಒಂದು ಎಲ್ಲ ಎಲಿಮೆಂಟ್ಗೆ ಏನ್ ತಗೋದ್ವಿ? ಕೋ ಫ್ಯಾಕ್ಟರ್ ತೆಗ್ದಲ್ವಾ? ಇದನ್ನೇ ಒಂದು ಮ್ಯಾಟ್ರಿಕ್ಸ್ ಫಾರ್ಮೆಟ್ ಅಲ್ಲಿ ಬರೆದ್ರೆ, ಮ್ಯಾಟ್ರಿಕ್ಸ್ ಅಂದ್ರೆ ಯಾವ ಫಾರ್ಮೆಟ್ ಅಲ್ಲಿ ಬರೀತೀವಿ ನೋಡಿ ಇಲ್ಲಿ. A11, A12, A21, A22. ಇದನ್ನೇ ಒಂದು ಮ್ಯಾಟ್ರಿಕ್ಸ್ ಫಾರ್ಮೆಟ್ ಅಲ್ಲಿ ಬರೆದ್ರೆ ಏನ್ ಬಂದಿದೆ? A11 4, A12 ಏನ್ ಬಂದಿದೆ? -3, A21 ಏನ್ ಬಂದಿದೆ? -2, A22 ಏನ್ ಬಂದಿದೆ? 1. ಆ ಕೋ ಫ್ಯಾಕ್ಟರ್ ನ ಒಂದು ಮ್ಯಾಟ್ರಿಕ್ಸ್ ಫಾರ್ಮೆಟ್ ಅಲ್ಲಿ ಬರೆದ್ರೆ ಅದೇ ಯಾವ ಮ್ಯಾಟ್ರಿಕ್ಸ್ ಆಗುತ್ತೆ? ಕೋ ಫ್ಯಾಕ್ಟರ್ ಆಫ್ ಗಿವನ್ ಮ್ಯಾಟ್ರಿಕ್ಸ್. ಏನು? ಕೋ ಫ್ಯಾಕ್ಟರ್ ಆಫ್ ಗಿವನ್ ಮ್ಯಾಟ್ರಿಕ್ಸ್. ಗೊತ್ತಾಯ್ತಾ? ಮೈನರ್ ಮ್ಯಾಟ್ರಿಕ್ಸ್ ಅಂತ ಇಲ್ಲ ನನಗೆ. ಮೈನರ್ನ ಎಲ್ಲಿ ಯೂಸ್ ಮಾಡ್ಕೊಳ್ಳಲ್ಲ. ಮೈನರ್ನ ಯೂಸ್ ಮಾಡ್ಕೊಳ್ಳೋದು ಏನಕ್ಕೆ? ಕೋ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡ್ಲಿಕ್ಕೆ. ಮೈನರ್ನ ಏನಕ್ಕೆ ಯೂಸ್ ಮಾಡ್ತೀಯಾ? ಕೋ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡ್ತೀಯ. ಹಾಗಿದ್ರೆ ಕೋ ಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು?
ಎಲ್ಲಾ ಎಲಿಮೆಂಟ್ಗೂ ಕೋ ಫ್ಯಾಕ್ಟರ್ ತೆಗೆದು ಅದನ್ನ ಒಂದು ಮ್ಯಾಟ್ರಿಕ್ಸ್ ಫಾರ್ಮೆಟ್ ಅಲ್ಲಿ ಬರೆದ್ರೆ ಅದೇನಾಗುತ್ತೆ, ಕೋ ಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಆಗುತ್ತೆ. ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು? ಹಾಗಿದ್ರೆ ಅಡ್ಜಾಯಿಂಟಿಗೆ ಹೋಗೋಣವಾ? ಕೋ ಫ್ಯಾಕ್ಟರ್ ಗೊತ್ತಾಯ್ತಲ್ವಾ? 2/2 ಹೇಳ್ತೀನಿ, 3/3 ಬಗ್ಗೆ ಮಾತಾಡಲ್ಲ. 3/3 ಮಾಡೋದು ಗೊತ್ತಾಯ್ತಲ್ವಾ? ಗೊತ್ತಾಯ್ತಾ ಇಲ್ವಾ? ನೆಕ್ಸ್ಟ್ ಕೋ ಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಏನ್ ಬಂತು ಬೇಗ ಹೇಳಿ ಅಲ್ಲಿ. ಕೋ ಫ್ಯಾಕ್ಟರ್ ಆಫ್ ಎ ಏನ್ ಬಂತು? 4 -3 -2 1. ಕೇಳಿಸ್ಕೊಳ್ಳಿ, ನನಗೆ ಕೋ ಫ್ಯಾಕ್ಟರ್ ಇಂಪಾರ್ಟೆಂಟ್ ಅಲ್ಲ. ಏನ್ ಇಂಪಾರ್ಟೆಂಟು? ಅಡ್ಜಾಯಿಂಟ್ ಇಂಪಾರ್ಟೆಂಟು. ಏನ್ ಇಂಪಾರ್ಟೆಂಟು? ಅಡ್ಜಾಯಿಂಟ್ ಇಂಪಾರ್ಟೆಂಟು. ಅಡ್ಜಾಯಿಂಟ್ ಅಂದ್ರೆ ಏನು ಅಂದ್ರೆ, ವಾಟ್ ಇಸ್ ಅಡ್ಜಾಯಿಂಟ್? ವಾಟ್ ಇಸ್ ಅಡ್ಜಾಯಿಂಟ್? ಕೋ ಫ್ಯಾಕ್ಟರ್ ಮ್ಯಾಟ್ರಿಕ್ಸ್ಗೆ ಏನ್ ತೆಗಿಬೇಕು? ಟ್ರಾನ್ಸ್ಪೋಸ್ ತೆಗಿಬೇಕು. ಕೋ ಫ್ಯಾಕ್ಟರ್ ಮ್ಯಾಟ್ರಿಕ್ಸ್ಗೆ ಟ್ರಾನ್ಸ್ಪೋಸ್ ತೆಗೆದ್ರೆ ಏನ್ ಸಿಗುತ್ತೆ? ಅಡ್ಜಾಯಿಂಟ್ ಸಿಗುತ್ತೆ. ಹಾಗೆ ಏನಾಗುತ್ತೆ? ಟ್ರಾನ್ಸ್ಪೋಸ್ ಅಂದ್ರೆ ಏನು? ರೋಲ್ ನಲ್ಲಿ ಇರೋದನ್ನ ಕಾಲಮ್ ಅಲ್ಲಿ ಬರೀಬೇಕು, ಕಾಲಮ್ ಅಲ್ಲಿ ಇರೋದನ್ನ ರೋಸ್ ಅಲ್ಲಿ ಬರೀಬೇಕು. ಏನ್ ಬರುತ್ತೆ ಆನ್ಸರು? 4 -2 -3 1. ಇಟ್ ವಿಲ್ ಬಿ ಏನಾಗುತ್ತೆ? ಅಡ್ಜಾಯಿಂಟ್. ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡೋದು ಗೊತ್ತಾಯ್ತಾ? ಏನ್ ಮಾಡಬೇಕು? ಕೋ ಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಫೈಂಡ್ ಔಟ್ ಮಾಡಬೇಕು. ಕೋ ಫ್ಯಾಕ್ಟರ್ ಮ್ಯಾಟ್ರಿಕ್ಸ್ಗೆ ಏನ್ ಫೈಂಡ್ ಔಟ್ ಮಾಡಿದ್ರೆ, ಟ್ರಾನ್ಸ್ಪೋಸ್ ಬರೆದ್ರೆ ಏನಾಗುತ್ತೆ? ಅದು ಅಡ್ಜಾಯಿಂಟ್ ಆಫ್ ಅ ಗಿವನ್ ಮ್ಯಾಟ್ರಿಕ್ಸ್ ಆಗುತ್ತೆ. 2/2ಗೆ ಅಡ್ಜಾಯಿಂಟ್ ಬರೆಯೋದು ಈಸಿ ಅಂತ ಹೇಳಿದ್ದೆ. ಯಾವುದಕ್ಕೆ ಅಡ್ಜಾಯಿಂಟ್ ಬರೆಯೋದು ಈಸಿ? 2/2ಗೆ ಅಡ್ಜಾಯಿಂಟ್ ಬರೆಯೋದು ಈಸಿ. ಗಿವನ್ ಮ್ಯಾಟ್ರಿಕ್ಸ್ ಏನು? 1 2 3 4. ಈ ಮ್ಯಾಟ್ರಿಕ್ಸ್ಗೆ ಅಡ್ಜಾಯಿಂಟ್ ಏನ್ ಬಂದಿದೆ? 4 -2 -3 1. ಹೌದು ತಾನೆ? ಹಾಗಿದ್ರೆ ಈ ಮ್ಯಾಟ್ರಿಕ್ಸ್ಗೆ ಏನ್ ರಿಲೇಷನ್ ಇದೆ? ಈ ಮ್ಯಾಟ್ರಿಕ್ಸ್ಗೆ ಏನ್ ರಿಲೇಷನ್ ಇದೆ? ಡಯಾಗ್ನಲ್ ಎಲಿಮೆಂಟು ಇಂಟರ್ಚೇಂಜ್ ಆಗಿದೆ, ನಾನ್ ಡಯಾಗ್ನಲ್ ಎಲಿಮೆಂಟ್ಗೆ ಸೈನ್ ಚೇಂಜ್ ಆಗಿದೆ. ಏನ್ ಡಯಾಗ್ನಲ್ ಎಲಿಮೆಂಟ್ ಇಂಟರ್ಚೇಂಜ್ ಅಂದ್ರೆ 1 ಇರೋ ಕಡೆ 4 ಬಂದಿದೆ, 4 ಇರೋ ಕಡೆ 1. ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ ಏನಾಗಿದೆ? ಇಂಟರ್ಚೇಂಜ್ ಆಗಿದೆ. ನಾನ್ ಡಯಾಗ್ನಲ್ ಎಲಿಮೆಂಟ್ ಪ್ಲಸ್ ಇದು ಏನಾಗಿದೆ? -2. ಪ್ಲಸ್ ಇದು ಏನಾಗಿದೆ? -2 ಆಗಿದೆ. ಹಾಗಿದ್ರೆ ಇನ್ ಜನರಲ್ ಒಂದು 2/2 ಮ್ಯಾಟ್ರಿಕ್ಸ್ ಕೊಟ್ರೆ A11 A12 A21 A22 ಇನ್ ಜನರಲ್ ಒಂದು 2/2 ಮ್ಯಾಟ್ರಿಕ್ಸ್ ಕೊಟ್ರೆ ಅದು ಅಡ್ಜಾಯಿಂಟ್ ಏನಾಗುತ್ತೆ ಹೇಳಿ ಬೇಗ? ವಾಟ್ ಇಸ್ ಅಡ್ಜಾಯಿಂಟ್? ಡಯಾಗ್ನಲ್ ಎಲಿಮೆಂಟ್ ಇಂಟರ್ಚೇಂಜ್ ಮಾಡಬೇಕು, ನಾನ್ ಡಯಾಗ್ನಲ್ ಎಲಿಮೆಂಟ್ಗೆ ಸೈನ್ ಚೇಂಜ್ ಮಾಡಬೇಕು. ಏನ್ ಬರುತ್ತೆ? A22 A12 A21 ಇಲ್ಲಿ A11. ಹಾಗಿರೋ ಒಂದು ಮ್ಯಾಟ್ರಿಕ್ಸ್ ಕೊಟ್ಟು ಡೈರೆಕ್ಟ್ ಆಗಿ ಇವಾಗ ಹೇಳ್ತೀರಲ್ವಾ 2 3 4 5. ವಾಟ್ ಇಸ್ ಅಡ್ಜಾಯಿಂಟ್? ವಾಟ್ ಈಸ್ ಅಡ್ಜಾಯಿಂಟ್? ಏನಾಗುತ್ತೆ? 5 -3 -4 2. 2/2ಗೆ ಅಡ್ಜಾಯಿಂಟ್ ಕಂಡುಹಿಡಿಯೋದು ಈಸಿ. ಬಟ್ ಆದ್ರೆ 3/3ಗೆ ಈ ಮೆಥಡ್ ಅಲ್ಲಿ ಹೋದ್ರೆ 2/2 ಗೊತ್ತಾಯ್ತಲ್ವಾ? ಏನ್ ಅಡ್ಜಾಯಿಂಟ್ ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ ಇಂಟರ್ಚೇಂಜ್ ಮಾಡಬೇಕು, ನಾನ್ ಡಯಾಗ್ನಲ್ ಎಲಿಮೆಂಟ್ಗೆ ಸೈನ್ ಚೇಂಜ್ ಮಾಡಬೇಕು. ಕೊಟ್ಟಿದ್ದೀನಿ ನೋಡಿ ನಿಮಗೆ 2/2 ಶಾರ್ಟ್ಕಟ್ ಕೊಟ್ಟಿದ್ದೀನಲ್ವಾ? ಏನಿದೆ? ಇಂಟರ್ಚೇಂಜ್ ದ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್, ಚೇಂಜ್ ದ ಸೈನ್ ಆಫ್ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್. ಅದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? 3/3ಗೆ A is equal to ಇದೇ ತಗೊಳ್ಳಿ 1 2 3 4 5 6 7 8 9. A is equal to 1 2 3 4 5 6 7 8 9. ಇದಕ್ಕೆ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡಿದ್ರೆ ಏನ್ ಬರುತ್ತೆ? ಎಲ್ಲರೂ ಮಾಡಬೇಕು ಆಕ್ಚುಯಲ್ ಮೆಥಡ್ ಅಲ್ಲಿ. ಬೇಗ ಮಾಡಿ. ಕೋ ಫ್ಯಾಕ್ಟರ್ ಕಂಡಿಡಿದು ಪಟ ಅಂತ. A11 ಶಾರ್ಟ್ಕಟ್ ಆಮೇಲೆ ಹೋಗೋಣ. ಫಸ್ಟ್ ಆಕ್ಚುಯಲ್ ಮೆಥಡ್ ಅಲ್ಲಿ ಮಾಡಿ ಬೇಗ. ಫಸ್ಟ್ ಸೈನ್ ಹಾಕೊಳ್ಳಿ. ಸೈನ್ ಏನು? ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್. ಇಲ್ಲಿ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್, ಅಗೇನ್ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್. ಹಾಗೆ ಆನ್ಸರ್ ಹೇಳ್ತೀರಾ? ಇಲ್ಲಿ ನೋಡಿ, ಹಾಗೆ ಆನ್ಸರ್ ಹೇಳ್ತೀರಾ. ಏನ್ ಬರುತ್ತೆ? 45 ಮೈನಸ್ 8 6 ಅಲ್ವಾ ಅದು? 45 ಮೈನಸ್ 48 ಏನ್ ಬರುತ್ತೆ ಆನ್ಸರು? -3 ಬರುತ್ತೆ. ಇಲ್ಲಿ
36 ಮೈನಸ್ 42 ಹೌದಾ? ಏನು ಬರುತ್ತೆ ಆನ್ಸರು? -6 ಬರುತ್ತೆ. ಪಟ ಪಟ ಮಾಡಿ ಆಯ್ತಾ. ನೆಕ್ಸ್ಟು 32 ಮೈನಸ್ 35 32 ಮೈನಸ್ 35 ಏನು ಬರುತ್ತೆ ಆನ್ಸರು? 32 ಮೈನಸ್ 35 ಏನು ಬರುತ್ತೆ? ಮೈನಸ್. ಸರಿ ಇದೆಯಾ? ಹಾಗಿದ್ರೆ ಕೋ ಫ್ಯಾಕ್ಟರ್ ಆಫ್ ಏನಾಗುತ್ತೆ? ನಾನು ಕೇಳಿರೋದು ನಿಮಗೆ ಕ್ವಶನ್ ಅಡ್ಜಾಯಿಂಟ್. ಅಡ್ಜಾಯಿಂಟ್ಗಿಂತ ಮುಂಚೆ ಏನು ಬರಬೇಕು? ಕೋ ಫ್ಯಾಕ್ಟರ್ ಬರಬೇಕು. ಕೋ ಫ್ಯಾಕ್ಟರ್ ಆಫ್ ಎ ಏನಾಗುತ್ತೆ? ಏನಾಗುತ್ತೆ? -3 ಮೈನಸ್ ಇಂಟು ಮೈನಸ್ +6 ಇಲ್ಲಿ -3 ನೆಕ್ಸ್ಟು ಮೈನಸ್ ಇಂಟು ಮೈನಸ್ +6 -12 +6 -3 +6 and -3. ಇಟ್ ಇಸ್ ಕೋ ಫ್ಯಾಕ್ಟರ್. ಕೋ ಫ್ಯಾಕ್ಟರ್ ಗೊತ್ತಾಯ್ತಾ? ಹಾಗೆ ಅಡ್ಜಾಯಿಂಟ್ ಅಂದ್ರೆ ಏನು? ಇದಾಯ್ತು ಬರ್ಕೊಂಡು. ವಾಟ್ ಇಸ್ ಅಡ್ಜಾಯಿಂಟ್ ದೆನ್? ಇದೇನಿದು? ಕೋ ಫ್ಯಾಕ್ಟರ್ ಆಫ್ ಎ. ಅಡ್ಜಾಯಿಂಟ್ ಅಂದ್ರೆ ಏನು ಹೇಳಿ? ಅಡ್ಜಾಯಿಂಟ್ ಇಸ್ ಈಕ್ವಲ್ ಟು ಏನ್ ಮಾಡಬೇಕು? ಕೋ ಫ್ಯಾಕ್ಟರ್ಗೆ ಟ್ರಾನ್ಸ್ಪೋಸ್ ಮಾಡು. ಕೋ ಫ್ಯಾಕ್ಟರ್ಗೆ ಟ್ರಾನ್ಸ್ಪೋಸ್ ಮಾಡು. ಟ್ರಾನ್ಸ್ಪೋಸ್ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ? -3 6 3 6 -12 6 -3 6 minus it will be adjoint of T. ಗೊತ್ತಾಯ್ತಾ? ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡೋದು ಏನು ಮಾಡಬೇಕು? ಕೋ ಫ್ಯಾಕ್ಟರ್ಸ್ ಕಂಡಿಡ್ಕೊಂಡು ಕೋ ಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಬರೆದು ಕೋ ಫ್ಯಾಕ್ಟರ್ಗೆ ಏನು ಬರಬೇಕು? ಕೋ ಫ್ಯಾಕ್ಟರ್ಗೆ ಏನು ಬರಬೇಕು? ಅಡ್ಜಾಯಿಂಟ್ ಅಂದ್ರೆ ಟ್ರಾನ್ಸ್ಪೋಸ್ ಬರಬೇಕು. ಅದೇ ಶಾರ್ಟ್ಕಟ್ ಅಲ್ಲಿ ಬರುತ್ತೆ. ಶಾರ್ಟ್ಕಟ್ ಅಲ್ಲಿ ಮಾಡಿದ್ರೆ ಇದನ್ನ ಶಾರ್ಟ್ಕಟ್ ಅಲ್ಲಿ ಮಾಡಿದ್ರೆ ಏನ್ ಮಾಡ್ತೀರಾ? ಹೇಳಿ. ಶಾರ್ಟ್ಕಟ್ ಹೇಗೆ ಮಾಡ್ತಿದ್ವಿ? ಕೊಟ್ಟಿರೋ ಮ್ಯಾಟ್ರಿಕ್ಸ್ ನ ಹಾಗೆ ಬರ್ಕೋಬೇಕು. ಏನು ಕೊಟ್ಟಿರೋ ಮ್ಯಾಟ್ರಿಕ್ಸ್ ನಮಗೆ? ಬೇಗ ಹೇಳಿ. ಕೊಟ್ಟಿರೋ ಮ್ಯಾಟ್ರಿಕ್ಸ್ ನ ಹಾಗೆ ಬರ್ಕೋಬೇಕು. ಏನು ಕೊಟ್ಟಿರೋ ಮ್ಯಾಟ್ರಿಕ್ಸ್ ನನಗೆ ಆಗಿದ್ರೆ 1 2 3 4 5 6 7 8 9. ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ. 5 ಮಾರ್ಕಿಗೆ ಇಂಪಾರ್ಟೆಂಟ್, ಬೋರ್ಡ್ಗೆ ಯೂಸ್ ಆಗುತ್ತೆ, ಸಿಟಿಗೆ ಯೂಸ್ ಆಗಿಲ್ಲ ಅಂದ್ರು. ನೆಕ್ಸ್ಟ್ ಏನ್ ಮಾಡ್ತೀರಾ? ಫಸ್ಟ್ ಎರಡು ರೋನ ಕಾಪಿ ಮಾಡ್ಕೊಳ್ಳಿ. ಏನು ಫಸ್ಟ್ ಎರಡು ರೋ? ಫಸ್ಟ್ ಎರಡು ರೋನ ಕಾಪಿ ಮಾಡ್ಕೊಳ್ಳಿ. ಏನು? 1 2 3 4 5 6. ನೆಕ್ಸ್ಟ್ ಏನ್ ಮಾಡ್ತೀರಾ? ಫಸ್ಟ್ ಎರಡು ಕಾಲಮ್ ನ ಕಾಪಿ ಮಾಡ್ಕೊಳ್ಳಿ. ಏನು ಫಸ್ಟ್ ಎರಡು ಕಾಲಮ್? 1 4 7 1 4 7 1 4 ನೆಕ್ಸ್ಟ್ 2 5 8 2 5. ಮುಂದೆ ಏನ್ ಮಾಡ್ತೀರಾ? ಗೊತ್ತಾಯ್ತಲ್ವಾ? ಫಸ್ಟ್ ಎರಡು ಕಾಲಮ್ ನ ಕಾಪಿ ಮಾಡ್ಕೊಂಡೆ, ಫಸ್ಟ್ ಎರಡು ರೋನ ಕಾಪಿ ಮಾಡ್ಕೊಂಡೆ. ಮುಂದೆ ಫಸ್ಟ್ ರೋ ಫಸ್ಟ್ ಕಾಲಮ್ ನ ಡಿಲೀಟ್ ಮಾಡಬೇಡಿ. ನೆಕ್ಸ್ಟ್ ಏನ್ ಮಾಡ್ತಾ ಹೋಗ್ತೀರಾ? ಡಿಟರ್ಮಿನೆಂಟ್ ತೆಗಿತಾ ಹೋಗಿ. ನೋಡಿ ಇಲ್ಲಿ ಡಿಟರ್ಮಿನೆಂಟ್ ತೆಗಿತಾ ಹೋಗಿ. ಫಸ್ಟ್ ಈ ರೋ ತಗೊಳ್ಳಿ. ದಿಸ್ ಎಲಿಮೆಂಟ್ ಇಂಟು ದಿಸ್ ಎಲಿಮೆಂಟ್. ಪಾಸಿಟಿವ್ ನೆಗೆಟಿವ್ ಸೈನ್ ಏನೂ ಇಲ್ಲ. ನೆಕ್ಸ್ಟ್ ದಿಸ್ ಎಲಿಮೆಂಟ್ ಇಂಟು ದಿಸ್ ಎಲಿಮೆಂಟ್. ನೆಕ್ಸ್ಟ್ ಈ ಎಲಿಮೆಂಟ್ ಇಂಟು ಈ ಎಲಿಮೆಂಟ್. ನೆಕ್ಸ್ಟ್ ಈ ರೋಗ್ ಬಾ. ಈ ರೋಗ್ ಬಂದ್ರೆ ದಿಸ್ ಎಲಿಮೆಂಟ್ ಇಂಟು ದಿಸ್ ಎಲಿಮೆಂಟ್. ಇದೆರಡನ್ನ ಮಲ್ಟಿಪ್ಲೈ ಮಾಡ್ತೀಯ, ಮೈನಸ್ ಇದೆರಡನ್ನ ಮಲ್ಟಿಪ್ಲೈ ಮಾಡ್ತೀಯ. ನೆಕ್ಸ್ಟ್ ದಿಸ್ ಒನ್ ಇಂಟು ದಿಸ್. ನೆಕ್ಸ್ಟ್ ಈ ರೋಗ್ ಬರ್ತೀಯ. ಏನ್ ಬರುತ್ತೆ? ಹೇಳಿ ಆನ್ಸರ್ ಆಗಿದ್ರೆ ಪಟ ಪಟ ಅಂತ ನಂಬರ್ಸ್ ಹೇಳ್ತಾ ಹೋಗಿ. ಏನ್ ಬರುತ್ತೆ? ನಂಬರ್ಸ್ ಹೇಳ್ತಾ ಹೋಗ್ಬೇಕು ಆಯ್ತಾ? ಪಟ ಪಟ ಹೇಳ್ಬೇಕು. ಏನ್ ಬರುತ್ತೆ? 45 ಮೈನಸ್ 48. ನೆಕ್ಸ್ಟ್ 42 ಮೈನಸ್ 36. ನೆಕ್ಸ್ಟ್ ಗೊತ್ತಾಗ್ತಿದೆ ಅಲ್ವಾ? ಇದೆರಡು ಎಲಿಮೆಂಟ್ ಮಲ್ಟಿಪ್ಲೈ ಮಾಡಬೇಕು, ಮೈನಸ್ ಇದೆರಡು ಎಲಿಮೆಂಟ್ ಮಲ್ಟಿಪ್ಲೈ ಮಾಡಬೇಕು. ಡಿಟರ್ಮಿನೆಂಟ್ ತೆಗಿತಾ ಹೋಗ್ತಿದೆ. ಏನ್ ಬರುತ್ತೆ? ನೆಕ್ಸ್ಟ್ 8 4 ಏನದು? 8 4 32 ಮೈನಸ್ 35. ನೆಕ್ಸ್ಟ್ ಫಸ್ಟ್ ರೋ ಮುಗಿತು. ನೆಕ್ಸ್ಟ್ ಸೆಕೆಂಡ್ ರೋಗ್ ಬನ್ನಿ. ಏನು ಬರುತ್ತೆ ಆನ್ಸರು? 24 ಮೈನಸ್ 18. ನೆಕ್ಸ್ಟ್ 9 ಮೈನಸ್ 21. ನೆಕ್ಸ್ಟ್ 14 ಮೈನಸ್ 8. ಮುಂದೆ 12 ಮೈನಸ್ ನೆಕ್ಸ್ಟ್ 12 ಮೈನಸ್ 6. ನೆಕ್ಸ್ಟ್ 5 ಮೈನಸ್ 8. ಏನು ಬರುತ್ತೆ ಆನ್ಸರು? -3 -6 ಇಲ್ಲಿ -3 ಮೈನಸ್ ಸಾರಿ ಏನು ಬರುತ್ತೆ? +6 ಇಲ್ಲಿ -12 ಇಲ್ಲಿ 6 ಅಲ್ವಾ? ಇಲ್ಲಿ -3 ಇಲ್ಲಿ 6 ಇಲ್ಲಿ -3. ಈ ನಂಬರ್ ಬಂತಲ್ವಾ? ಈ ನಂಬರ್ನೇ ಮ್ಯಾಟ್ರಿಕ್ಸ್ ಫಾರ್ಮೆಟ್ ಅಲ್ಲಿ ಬರೆದ್ರೆ ಇಟ್ ವಿಲ್ ಬಿ ಯಾವ್ದಕ್ಕೆ ಶಾರ್ಟ್ಕಟ್ ಹೇಳ್ಕೊಡ್ತಿರೋದು ನಾನು?
ಅಡ್ಜಾಯಿಂಟ್ಗೆ ಶಾರ್ಟ್ ಕಟ್ ಹೇಳ್ಕೊಡ್ತೀವಿ. ಏನು ಹೇಳಿದೆ ಅಡ್ಜಾಯಿಂಟ್ಗೆ ಶಾರ್ಟ್ ಕಟ್? ಕೊಟ್ಟಿರೋ ಮ್ಯಾಟ್ರಿಕ್ಸ್ ಹಾಗೆ ಬರ್ಕೋ. ಫಸ್ಟ್ 2 ರೋನ ಕಾಪಿ ಮಾಡ್ಕೊ, ನೆಕ್ಸ್ಟ್ 2 ಕಾಲಮ್ನ ಕಾಪಿ ಮಾಡ್ಕೊ. ಫಸ್ಟ್ ಕಾಲಮ್ನ ಡಿಲೀಟ್ ಮಾಡಿ ಎಲಿಮೆಂಟ್ನ ಮಲ್ಟಿಪ್ಲೈ ಮಾಡಿರೋದು. ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಒಂದು 3/3 ಮ್ಯಾಟ್ರಿಕ್ಸ್ ಬರುತ್ತಲ್ವಾ? ಇಟ್ ಇಸ್ ನಥಿಂಗ್ ಬಟ್ ಏನು? ಕೋಫ್ಯಾಕ್ಟರ್ ಆಫ್ ಎ ಸಿಗುತ್ತೆ ಡೈರೆಕ್ಟ್ ಆಗಿ. ಏನ್ ಸಿಗುತ್ತೆ? ಕೋಫ್ಯಾಕ್ಟರ್ ಆಫ್ ಎ. ಇದರಿಂದ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡೋದು ಗೊತ್ತಲ್ವಾ? ಅವಾಗಲೇ ಅಡ್ಜಾಯಿಂಟ್ ಮಾಡಿದ್ವಲ್ಲ ನೋಡಿ, ಡೈರೆಕ್ಟ್ ಮೆಥಡ್ ಸೇಮ್ ಇದೆ ಡಿಫ್ರೆಂಟ್ ಇದೆಯಾ ಅಂತ. ಡೈರೆಕ್ಟ್ ಮೆಥಡ್ ಅಲ್ಲಿ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡಿದ್ವಲ್ಲ, ಸೇಮ್ ಇದೆಯಾ ಡಿಫ್ರೆಂಟ್ ಇದೆಯಾ? ಕೋಫ್ಯಾಕ್ಟರ್ ಇದೆ ಬಂದಿದೆ ತಾನೇ? ಬಂದಿದೆ ಅಲ್ವಾ? ಅದು ಇದೆ, ಇದು ಇದೆಯಾ? ಇದೇ ಈಸಿ. ಶಾರ್ಟ್ ಕಟ್ ಬರ್ಕೊಂಡಿರಿ, ಯಾರು ಆಬ್ಸೆಂಟ್ ಇದ್ರೆ ಶಾರ್ಟ್ ಕಟ್ ಒಂದು ಬರ್ಕೊಂಡಿರಿ. ಕೇಳಿಸ್ಕೊಳ್ರು, ಇದು ತುಂಬಾ ಒಂದು ಇಂಪಾರ್ಟೆಂಟ್ ನೋಟ್ ಆಯ್ತಾ? ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ. ಒಂದು 3/3 ಮ್ಯಾಟ್ರಿಕ್ಸ್ ತಗೋ. 3/3 ಮ್ಯಾಟ್ರಿಕ್ಸ್ ಜನರಲ್ ಫಾರ್ಮ್ ಹೇಳು. ನಿಮ್ ಬೋರ್ಡಿಗೂ ಕೆಲವೊಂದು ಟೈಮ್ ಕ್ವಶನ್ ಆಗ್ಬಿಡ್ತಾರೆ ಇದ್ರ ಮೇಲೆ. ಕೇಳಿಸ್ಕೋ ಕರೆಕ್ಟ್ ಆಗಿ. 3/3 ಜನರಲ್ ಫಾರ್ಮ್ ಹೇಳು ಬೇಗ. ಏನು? A11, A12, A13, A21, A22, A23, A31, A32, A32, A33. It is a general form of 3/3 matrix. Correct ಆಗಿ ಕೇಳಿಸ್ಕೊ. ಏನ್ ಮಾಡಿದ್ದೀನಿ? ಫಸ್ಟ್ ರೋ ಎಲಿಮೆಂಟ್ಗೆ ಏನು? ಯಾವ ರೋ ಎಲಿಮೆಂಟು? ಫಸ್ಟ್ ರೋ ಎಲಿಮೆಂಟ್ಗೆ ಏನ್ ಮಲ್ಟಿಪ್ಲೈ ಮಾಡಿದ್ದೀನಿ? ಕೋಫ್ಯಾಕ್ಟರ್ ಆಫ್ ಫಸ್ಟ್ ರೋ ಮಲ್ಟಿಪ್ಲೈ ಮಾಡಿದ್ದೀನಿ. ಏನಿದೆ? A11 ಅಂದ್ರೆ ಕೋಫ್ಯಾಕ್ಟರ್ ಆಫ್ A11. ಏನು A12 ಅಂದ್ರೆ ಕೋಫ್ಯಾಕ್ಟರ್ ಆಫ್ ಸೆಕೆಂಡ್ ಎಲಿಮೆಂಟ್. ಏನು A13 ಅಂದ್ರೆ ಕೋಫ್ಯಾಕ್ಟರ್ ಆಫ್ ಥರ್ಡ್ ಎಲಿಮೆಂಟ್. ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ. ಯಾವ್ದಾದ್ರು ಒಂದು ರೋಗೆ ಅದ್ರ ಕರೆಸ್ಪಾಂಡಿಂಗ್ ಕೋಫ್ಯಾಕ್ಟರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇಟ್ ವಿಲ್ ಗಿವ್ ದ ಡಿಟರ್ಮಿನೆಂಟ್ ವ್ಯಾಲ್ಯೂ. ಯಾವ್ದಾದ್ರು ಒಂದು ರೋ ಅಥವಾ ಒಂದು ಕಾಲಮ್ ಎಲಿಮೆಂಟ್ಗೆ ಅದರ ಕರೆಸ್ಪಾಂಡಿಂಗ್ ಕೋಫ್ಯಾಕ್ಟರ್ ನ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ? 0. ಒಂದು ಮ್ಯಾಟ್ರಿಕ್ಸ್ಗೆ ಒಂದು ಕರೆಸ್ಪಾಂಡಿಂಗ್ ರೋಗೆ ಅದ್ರ ಕರೆಸ್ಪಾಂಡಿಂಗ್ ಕೋಫ್ಯಾಕ್ಟರ್ ನ ಮಲ್ಟಿಪ್ಲೈ ಮಾಡಿದ್ರೆ ಯಾವ್ದ್ರ ಆನ್ಸರ್ ಸಿಗುತ್ತೆ? ಡಿಟರ್ಮಿನೆಂಟ್ ಆನ್ಸರ್ ಸಿಗುತ್ತೆ. ಅದೇ ಯಾವ್ದಾದ್ರು ಬೇರೆ ರೋಗೆ, ಫಾರ್ ಎಕ್ಸಾಂಪಲ್ ಇದೆ ಅನ್ಕೋ, ಫಸ್ಟ್ ರೋನೇ ಅನ್ಕೋ, ಫಸ್ಟ್ ರೋಗೆ ಸೆಕೆಂಡ್ ರೋದು ಕೋಫ್ಯಾಕ್ಟರ್ ಮಲ್ಟಿಪ್ಲೈ ಮಾಡಿದ್ರೆ ಅಂದ್ರೆ ಅರ್ಥ ಏನು? A21, A22, A23. ಯಾವ್ದಾದ್ರು ಒಂದು ಡಿಟರ್ಮಿನೆಂಟ್ಗೆ ಮ್ಯಾಟ್ರಿಕ್ಸ್ಗೆ ಅದ್ರ ಕರೆಸ್ಪಾಂಡಿಂಗ್ ರೋಗೆ ಫಸ್ಟ್ ರೋ ತಗೊಂಡ್ರೆ ಫಸ್ಟ್ ರೋದೇ ಕೋಫ್ಯಾಕ್ಟರ್ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ? ಡಿಟರ್ಮಿನೆಂಟ್ ಆನ್ಸರ್ ಬರುತ್ತೆ. ನನಗೆ ಇಲ್ಲಿ ಡಿಟರ್ಮಿನೆಂಟ್ 0 ಬಂದಿದೆ, ತಲೆ ಬಿಸಿ ಇಲ್ಲ. ಅದೇ ನಾನು ಏನಾದ್ರು ಬೇರೆ ರೋ ಕೋಫ್ಯಾಕ್ಟರ್ ಬೇರೆ ರೋದು, ಇದು ಫಸ್ಟ್ ರೋ ಎಲಿಮೆಂಟ್ ಕೋಫ್ಯಾಕ್ಟರು ಸೆಕೆಂಡ್ ರೋದ್ ಕೋಫ್ಯಾಕ್ಟರ್ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ 0. ಆನ್ಸರ್ ಏನ್ ಬರುತ್ತೆ? 0 ಬರುತ್ತೆ. ಗೊತ್ತಾಯ್ತಾ? ಕರೆಸ್ಪಾಂಡಿಂಗ್ ರೋದು ಅದ್ರ ಕೋಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿದ್ರೆ ಆನ್ಸರ್ ಏನು? ಡಿಟರ್ಮಿನೆಂಟ್ ಬರುತ್ತೆ. ಬೇರೆ ರೋ ಎಲಿಮೆಂಟ್ ನ ಬೇರೆ ರೋ ಕೋಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ? 0 ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ ನೋಡಿ ಅಲ್ಲಿ ನಿಮಗೆ. ಇಂಪಾರ್ಟೆಂಟ್ ಹಾಕೊಳ್ಳಿ. ನಿಮ್ MCQ ಕೇಳ್ತಾ ಇರ್ತಾರೆ, ಬೋರ್ಡ್ ಅಲ್ಲಿ ಕೇಳ್ತಾ ಇರ್ತಾರೆ ಇದನ್ನ. ಡಿಟರ್ಮಿನೆಂಟ್ ಬೇಕಂದ್ರೆ ಏನ್ ಬೇಕು? ದ ಸಮ್ ಆಫ್ ದ ಪ್ರಾಡಕ್ಟ್ ಆಫ್ ಎಲಿಮೆಂಟ್ಸ್ ಆಫ್ ಎನಿ ರೋ ಆರ್ ಕಾಲಮ್ ವಿತ್ ದೇರ್ ಕರೆಸ್ಪಾಂಡಿಂಗ್ ಕೋಫ್ಯಾಕ್ಟರ್ಸ್ ಗಿವ್ಸ್ ದ ಡಿಟರ್ಮಿನೆಂಟ್. ಯಾವ್ದು ರೋ ಅದ್ರ ತಗೋ, ಕಾಲಮ್ ಅದ್ರ ತಗೋ, ಆ ರೋ ತಗೊಂಡ್ರೆ ಆ ರೋದು ಕೋಫ್ಯಾಕ್ಟರ್, ಸೆಕೆಂಡ್ ಕಾಲಮ್ ತಗೊಂಡ್ರೆ ಸೆಕೆಂಡ್ ಕಾಲಮ್ದು ಕೋಫ್ಯಾಕ್ಟರ್ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಸಿಗುತ್ತೆ? ಆನ್ಸರ್ ಡಿಟರ್ಮಿನೆಂಟ್ ಸಿಗುತ್ತೆ. ಅದೇ ನಾನೇನಾದ್ರೂ ಇಫ್ ದ ಎಲಿಮೆಂಟ್ಸ್ ಆಫ್ ಎ ರೋ ಆರ್ ಕಾಲಮ್ ಆರ್ ಮಲ್ಟಿಪ್ಲೈಡ್ ವಿತ್ ದ ಕೋಫ್ಯಾಕ್ಟರ್ಸ್ ಆಫ್ ಡಿಫರೆಂಟ್ ರೋ ಆರ್ ಡಿಫರೆಂಟ್ ಕಾಲಮ್, ಡಿಫರೆಂಟ್ ರೋ ಅಥವಾ ಡಿಫರೆಂಟ್ ಕಾಲಮ್ ನ ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ? ಇಟ್ ವಿಲ್ ಬಿ 0. ನಿಮಗೆ ಡೈರೆಕ್ಟ್ ಶಾರ್ಟ್ ಕಟ್ ಆಯ್ತಾ? ಹೇಳಿ ಆಗಿದ್ರೆ ಆನ್ಸರ್ 3. A33, A33. ಏನ್ ಆನ್ಸರ್? ಎಲಿಮೆಂಟ್ ಯಾವ ರೋದು? 31, 32, 33 ಯಾವ್ದು ಎಲಿಮೆಂಟ್? ಥರ್ಡ್ ರೋ ಎಲಿಮೆಂಟ್. ಕೋಫ್ಯಾಕ್ಟರ್ ಯಾವ ರೋದು ಅಥವಾ ಯಾವ ಕಾಲಮ್ದು? 1, 3, 2, 3, 3, 3. ಅಲ್ಲ, ನೀವು ನೋಡಿದ್ರೆ ನಾನು ಸರಿ ಬರ್ತಿದ್ದೇನೆ ಯೋಚನೆ ಮಾಡ್ಬೇಕೇನಪ್ಪ. 1, 3, 2, 3, 3, 3 ಥರ್ಡ್ ಕಾಲಮ್ ಅಲ್ವಾ? 1, 3, 2, 3, 3, 3 ಯಾವ ಕಾಲಮು? ಥರ್ಡ್ ಕಾಲಮ್. ಹಾಗಿದ್ರೆ ಥರ್ಡ್ ರೋ ಎಲಿಮೆಂಟು ಥರ್ಡ್ ಕಾಲಮ್ದು ಕೋಫ್ಯಾಕ್ಟರ್ ಮಲ್ಟಿಪ್ಲೈ ಮಾಡಿದ್ವಿ, ಆನ್ಸರ್ ಏನ್ ಬರುತ್ತೆ? 0 ಬರುತ್ತೆ. ಗೊತ್ತಾಗ್ತಿದೆಯಾ? ಸೇಮ್ ಎಲಿಮೆಂಟ್ ಸೇಮ್ ಕೋಫ್ಯಾಕ್ಟರ್ ಡಿಟರ್ಮಿನೆಂಟ್ ವ್ಯಾಲ್ಯೂ.
ಡಿಫ್ರೆಂಟ್ ಎಲಿಮೆಂಟ್ ಡಿಫ್ರೆಂಟ್ ಕೋಫ್ಯಾಕ್ಟರ್ ಇದ್ರೆ ಏನ್ ಬರುತ್ತೆ ಆನ್ಸರ್ 0 ಬರುತ್ತೆ. ತುಂಬಾ ಇಂಪಾರ್ಟೆಂಟ್ ತಿಳ್ಕೊಂಡಿರಿ. ಶಾರ್ಟ್ಕಟ್ ಇರೋದು ಅಡ್ಜಾಯಿಂಟ್ ಅಲ್ಲ, ಯಾವುದಕ್ಕೆ ಕೋಫ್ಯಾಕ್ಟರ್ ನೆನಪಿರ್ಲಿ. ಶಾರ್ಟ್ಕಟ್ ಅಂತ ಬರ್ದು ಕೋಫ್ಯಾಕ್ಟರ್ ಬರೋ ಜಾಗದಲ್ಲಿ ಅಡ್ಜಾಯಿಂಟ್ ಅಂತ ಬರೆದ್ರೆ ಹೋಯ್ತು. ಶಾರ್ಟ್ಕಟ್ ಇರೋದು ಯಾವುದಕ್ಕೆ ಅಡ್ಜಾಯಿಂಟ್ ಅಲ್ಲ, ಯಾವುದಕ್ಕೆ ಕೋಫ್ಯಾಕ್ಟರ್ ಫೈಂಡ್ ಔಟ್ ಮಾಡಕ್ಕೆ. ಅರ್ಥ ಆಯ್ತಾ? ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏರಿಯಾ ಆಫ್ ಟ್ರಯಾಂಗಲ್. ಹೇಳಿ ಫಾರ್ಮುಲಾ. ಏರಿಯಾ ಆಫ್ ಟ್ರಯಾಂಗಲ್ ಹೇಳಿ ಫಾರ್ಮುಲಾ ಬೇಗ.